ಯುಗಾದಿ ಎಂದರೆ ನಿಮ್ಮ ಜೀವನದಲ್ಲಿ ಕೇವಲ ಹೊಸ ವರ್ಷವಾಗದಿರಲಿ, ನಿಮ್ಮಲ್ಲಿ ಹೊಸ ಶಕ್ತಿ, ಹೊಸ ಚೇತನ, ಹೊಸ ಹುಮ್ಮಸ್ಸನ್ನು ನೀಡಲಿ. ಈ ಹಬ್ಬವನ್ನು ಹೊಸತನದೊಂದಿಗೆ ನಿಮ್ಮ ಜೀವನವನ್ನು ಹೊಸ ದಾರಿಯತ್ತ ಕೊಂಡೊಯ್ಯಲು ನಿರ್ಧರಿಸುವಿರಾ, ಅಥವಾ ಇತರ ದಿನಗಳಂತೆ ಇದು ಬಂದು ಹೋಗುವ ದಿನವೆಂದು ಭಾವಿಸುವಿರಾ? ಇದು ನೀವು ನಿರ್ಧಾರ ಮಾಡುವುದರ ಮೇಲೆ ನಿಂತಿದೆ. ನೀವು ಈ ಯುಗಾದಿಯಲ್ಲಿ ಈ ವರ್ಷದಿಂದ ನನ್ನನ್ನು ನಾನು ಬದಲಾಯಿಸಿಕೊಳ್ಳುವೆ ಎಂದು ನಿರ್ಧರಿಸಿ, ನನ್ನ ಗುರಿಯತ್ತ ನಾನು ಮತ್ತೆ ಪ್ರಯತ್ನ ಮಾಡುವೆ ಎಂದು ಹೇಳಿಕೊಳ್ಳಿ. ಒಂದು ಹೊಸ ಸಂಕಲ್ಪವನ್ನ ಮಾಡಿರಿ. ಈ ವರ್ಷ ಎದುರಾಗುವ ಎಲ್ಲ ಅವಕಾಶಗಳನ್ನು ಬಳಸಲು, ಸವಾಲುಗಳನ್ನು ಎದುರಿಸಲು, ನಿಮ್ಮ ಕನಸುಗಳನ್ನು ಬೆನ್ನಟ್ಟಲು ತಯಾರಾಗಿ ಕಳೆದ ಸಮಯ ಮತ್ತು ದಿನಗಳನ್ನು ಮರೆತು ಹೊಸ ಬದುಕಿನತ್ತ ಹೆಜ್ಜೆ ಹಾಕಿ. ಒಟ್ಟಾರೆ ಈ ವರ್ಷ ನೀವು ಹಿಂದಿನಂತೆ ಇರಬಾರದು, ಹೊಸ ವ್ಯಕ್ತಿಯಾಗಿ ಬದಲಾಗಬೇಕು. ನೀವು ನಿಮ್ಮ ಸ್ವಂತ ಕನಸುಗಳಿಗೆ ಜೀವ ತುಂಬಬೇಕು. ಈಗ ನಿಮ್ಮ ಒಳಗಿನ ಅಗ್ನಿಯನ್ನ ಎಚ್ಚರಿಸುವ ಕ್ಷಣ. ಅಸಾಧ್ಯ ಅನ್ನೋ ಶಬ್ದವನ್ನೇ ಮರೆತು ಬಿಡಿ. ಈ ಯುಗಾದಿ ನಿಮ್ಮ ಬದುಕಿನಲ್ಲಿ ಹೊಸ ದಾರಿಯನ್ನ ಸೃಷ್ಟಿಸಲಿ. ನೀವು ಜೀವನದಲ್ಲಿ ಮುಂದೆ ಬರಲು ಹಾಗೂ ಉತ್ತಮರಾಗಿ ಬೆಳೆದು ನಿಲ್ಲಲು ಹುಟ್ಟಿರುವಿರಿ. ನಿಮ್ಮ ಭಯ, ಆತಂಕ, ಅಡಚಣೆಗಳು ಎಲ್ಲವನ್ನ ಸೋಲಿಸಿ ಹೊಸ ಮಾರ್ಗವನ್ನ ಕಂಡುಕೊಳ್ಳಿ. ನೀವು ನಿಮ್ಮೊಳಗಿನ ಶಕ್ತಿಯನ್ನ ಅರಿತು ನಿಮ್ಮ ಕನಸುಗಳನ್ನ ಸಾಧಿಸಿ ತೋರಿಸಿ. ಈಗ ನಿರ್ಧಾರ ಮಾಡಿ, ನಾನು ನನ್ನ ಜೀವನದ ಉದ್ದೇಶವನ್ನ ಸಾಧಿಸಲು ಹಿಂಜರಿಯುವುದಿಲ್ಲ ಎಂದು. ಈ ಯುಗಾದಿಯ ಹೊಸ ವರ್ಷ ಹೊಸ ಹಾದಿಯಲ್ಲಿ ನಿಮ್ಮ ಹೆಜ್ಜೆಯನ್ನ ಇಡಿ. ಈ ಯುಗಾದಿ ನಿಮ್ಮ ದೊಡ್ಡ ನಿರ್ಧಾರಗಳೊಂದಿಗೆ ಪ್ರಾರಂಭವಾಗಲಿ. ನೀವು ಬದಲಾವಣೆಗೆ ತಯಾರಾಗುವುದಿಲ್ಲ ಎಂದರೆ ಯುಗಾದಿಯ ಹೊಸ ವರ್ಷ ನಿಮಗೇನು ಹೊಸತು ಅನಿಸುವುದಿಲ್ಲ. ನಿಮ್ಮೊಳಗಿನ ಶಕ್ತಿಯನ್ನ ಎಚ್ಚರಿಸುವ ಸಮಯ ಇದಾಗಿದೆ. ನನ್ನ ಎಲ್ಲ ಪ್ರೀತಿಯ ಸ್ನೇಹಿತರಿಗೆ ಹಾಗೂ ನನ್ನ ಚಾನಲ್ನ ಎಲ್ಲ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಹಬ್ಬ ನಿಮ್ಮ ಜೀವನಕ್ಕೆ ಯಶಸ್ಸು ಮತ್ತು ಕೀರ್ತಿಯನ್ನು ತಂದುಕೊಡಲಿ ಎಂದು ನಾನು ಹಾರೈಸುತ್ತೇನೆ.